ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರದ್ವಾಜ ಮುನಿಯಿಂದ ಭರತಾದಿಗಳಿಗೆ ಔತಣವೆಂಬ 91ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀರಾಮನನ್ನು ವನವಾಸದಿಂದ ಹಿಂತಿರುಗಿ ಕರೆತರಬೇಕೆಂದು ಗಂಗಾ ನದಿಯನ್ನು ಗುಹನ ಸಹಾಯದಿಂದ ದಾಟಿ ಸಪರಿವಾರ ಸಮೇತನಾಗಿ ಭರತನು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಬಂದಿರುವನು. ಅಲ್ಲಿ ಭರದ್ವಾಜ ಮುನಿಗಳು ಭರತನ ಸಮಸ್ತ ಸೇನೆಗೂ ಔತಣಕೂಟವನ್ನು ಏರ್ಪಡಿಸಿರುವರು. ಈ ಪ್ರಕಾರದಲ್ಲಿ ಭರದ್ವಾಜ ಮುನೀಶ್ವರನು ಭರತನನ್ನು ತನ್ನ ಆಶ್ರಮದಲ್ಲಿ ನಿಲ್ಲಿಸಿ ಆತನನ್ನು ಔತಣಕ್ಕೆ ಆಹ್ವಾನಿಸಿದನು. ಆಗ ಭರತನು, ಭರದ್ವಾಜ ಮುನೀಶ್ವರರೇ, ನಮಗೆ ಅರ್ಘ್ಯಪಾದ್ಯಾದಿಗಳನ್ನು ಈ ವನದಲ್ಲಿರುವ ಕಂದ ಮೂಲ ಫಲಾದಿಗಳನ್ನು ಅನುಗ್ರಹಿಸಿದಿರಿ. ಅದು ಔತಣವಲ್ಲವೇ? ನಿಮ್ಮ ಕೃಪಾ ಕಟಾಕ್ಷವೇ ಸಾಲದೆ ಇನ್ನು ಬೇರೆ ಔತಣವಾಗಬೇಕೇ ಎಂದು ಹೇಳಿದನು. ಆಗ ಭರದ್ವಾಜ ಮುನಿಯು ನಗುತ್ತಾ, ಭರತ, ನೀನು ನನ್ನಲ್ಲಿ ಅತ್ಯಂತ ಪ್ರೇಮವುಳ್ಳವನೆಂದು ಬಲ್ಲೆನು. ಅಲ್ಪವಾದ ಸತ್ಕಾರವನ್ನು ಮಾಡಿದರೂ ಅದರಿಂದಲೇ ನೀನು ಸಂತುಷ್ಟ ಚಿತ್ತನಾಗುವೆ. ಆದರೆ ನಿನಗೂ ನಿನ್ನ ಸೇನೆಗೂ ಔತಣವನ್ನು ಮಾಡಬೇಕೆಂದು ನನ್ನ ಮನಸ್ಸು ಉತ್ಸುಕವಾಗಿದೆ. ಆದ್ದರಿಂದ ನನ್ನ ಮನಸ್ಸಿಗೆ ಪ್ರೀತಿಯಾಗುವಂತೆ ನಾನು ಮಾಡುವ ಔತಣವನ್ನು ಸ್ವೀಕರಿಸು. ನೀನು ನಿನ್ನ ಸೇನೆಯನ್ನು ಏಕೆ ದೂರದಲ್ಲಿ ಬಿಟ್ಟು ಬಂದೆ? ಸಮಸ್ತ ಸೇನೆಯನ್ನು ಕರೆತರಿಸು ಎಂದು ನುಡಿದರು. ಆಗ ಭರತನು, ಮಹರ್ಷಿಗಳೇ, ನಾನು ನಿಮಗೆ ಅಂಜಿಕೊಂಡು ಸೇನೆಯನ್ನು ದೂರದಲ್ಲಿ ಬಿಟ್ಟು ಬಂದೆನು. ಅರಸರು, ರಾಜಪುತ್ರರು, ಋಷಿಗಳ ಆಶ್ರಮಕ್ಕೆ ಸೇನೆಯನ್ನು ಕರೆದುಕೊಂಡು ಹೋಗಬಾರದು. ಭೂಮಿಯೆಲ್ಲವನ್ನು ಆಚ್ಛಾದಿಸಿಕೊಂಡು ಬಂದ ಅನೇಕ ಕುದುರೆ ಕಾಲಾಳುಗಳ ಸಮೇತವಾದ ನನ್ನ ಸೇನೆಯು ಈ ಆಶ್ರಮದಲ್ಲಿರುವ ಮರಗಳನ್ನು, ಉದಕವನ್ನು, ಪರ್ಣಶಾಲೆಗಳನ್ನು ಕೆಡಿಸಿ ಉಪದ್ರವ ಮಾಡುವ ಆದ ಕಾರಣದಿಂದಾಗಿ ನಾನು ಅದನ್ನು ದೂರದಲ್ಲೇ ಬಿಟ್ಟು ಬಂದೆನು ಎಂದು ನುಡಿದನು. ಭರದ್ವಾಜ ಮುನಿಯು, ಭರತ, ನಿನ್ನ ಸೇನೆಯನ್ನು ಕರೆತರಿಸು ಎಂದು ನುಡಿದು ತನ್ನ ಅಗ್ನಿಶಾಲೆಯನ್ನು ಪ್ರವೇಶಿಸಿ ಆಚಮನ ಮಾಡಿ ವಿಶ್ವಕರ್ಮನನ್ನು, ಲೋಕಪಾಲಕರನ್ನು, ಇಂದ್ರಾದಿ ದೇವತೆಗಳನ್ನು ಆಹ್ವಾನಿಸಿದನು. ಔತಣಕ್ಕೆ ತಕ್ಕ ಸನ್ನಾಹವನ್ನು ಮಾಡುವ ಹಾಗೂ ಮೂಡಲಾಗಿಯೂ ಪಡವಲಾಗಿಯೂ ಪ್ರವಹಿಸುವ ನದಿಗಳನ್ನು ತನ್ನ ಆಶ್ರಮದಲ್ಲಿ ಪ್ರವಹಿಸುವಂತೆ ಮಾಡುವ ಹಾಗೂ ಪುಷ್ಕರಗಳಿಂದ ನಿರ್ಮಿಸಲ್ಪಟ್ಟ ಸುರೆಯನ್ನು, ಗುಡ ಧಾನ್ಯಾದಿಗಳಿಂದ ನಿರ್ಮಿಸಲ್ಪಟ್ಟ ಸುರೆಯನ್ನು ಅಲ್ಲಿ ಪ್ರವಾಹ ರೂಪವಾಗಿರುವಂತೆ ಮಾಡುವ ಹಾಗೂ ಕಬ್ಬಿನ ಹಾಲಿಗೆ ಸಮಾನವಾಗಿ ಶೈತ್ಯ ಪರಿಮಳಯುಕ್ತವಾಗಿ ನಿರ್ಮಲವಾದ ದಿವ್ಯೋದಕಗಳನ್ನು ನಿರ್ಮಿಸುವ ದೇವತೆಗಳನ್ನು ಪ್ರಾರ್ಥಿಸಿದನು. ದೇವಗಂಧರ್ವಾದಿಗಳನ್ನು, ವಿಶ್ವಾವಸು ಮೊದಲಾದವರನ್ನು, ಅಪ್ಸರ ಸ್ತ್ರೀಯರನ್ನು, ಗಂಧರ್ವ ಸ್ತ್ರೀಯರನ್ನು, ದೇವಲೋಕದಲ್ಲಿರುವ ಘೃತಾಚಿ, ವಿಶ್ವಾಚಿ, ಅಲಂಬುಸೆ, ಹೇಮಾದ್ರಿ, ಪುಂಜಸ್ಥಳೆ ಮೊದಲಾದ ದೇವಸ್ತ್ರೀಯರನ್ನು, ತುಂಬುರು ಮೊದಲಾದ ಗಾಯಕರನ್ನು ಕರೆಕಳುಹಿಸಿ ಅನೇಕ ವಸ್ತ್ರಾಭರಣಗಳನ್ನು, ಚಿನ್ನದ ಹರಿವಾಣಗಳನ್ನು, ದೇವತಾ ಯೋಗ್ಯವಾದ ರಸಾಯನ ಪಾಯಸಾದಿಗಳನ್ನು ತರುವ ಹಾಗೆ ದೇವತೆಗಳಿಗೆ ಹೇಳಿದನು. ಉತ್ತರ ಕುರು ಪ್ರದೇಶಗಳಲ್ಲಿರುವ ಕೌಬೇರವೆಂಬ ದಿವ್ಯ ವನವನ್ನು ಅಲ್ಲಿ ತಂದಿರಿಸುವ ಹಾಗೂ ಭಕ್ಷಣ ಯೋಗ್ಯವಾದ ಕಜ್ಜಾಯಗಳನ್ನು, ಅನ್ನಾದಿಗಳನ್ನು, ಪಾನಯೋಗ್ಯವಾದ ಪಾನಕಾದಿಗಳನ್ನು, ರಸಾಯನ ಪಾಯಸಾದಿಗಳನ್ನು, ವಿಚಿತ್ರತರ ಪುಷ್ಪ ಮಾಲಿಕೆಗಳನ್ನು ನಿರ್ಮಿಸುವಂತೆ ಚಂದ್ರನಿಗೆ ಕಟ್ಟು ಮಾಡಿದನು. ಊಳಿಗದವರಿಗೆ ಸುರೆ ಮಾಂಸಾದಿಗಳನ್ನು ತರಹೇಳಿ ತಾನು ಮೂಡನ ಮುಖವಾಗಿ ಕುಳಿತುಕೊಂಡು ಕೈ ಮುಗಿದುಕೊಂಡು ಧ್ಯಾನ ಮಾಡುತ್ತಿದ್ದನು. ಆಗ ಸಮಸ್ತ ದೇವತೆಗಳು ಪ್ರಸನ್ನರಾಗಿ ಆ ವಿನಿಯೋಗಗಳಿಗೆ ಬರತೊಡಗಿದರು. ದಿವ್ಯವಾದ ಶ್ರೀಗಂಧ ವೃಕ್ಷಗಳುಳ್ಳ ಮಲಯ ದುರ್ಧರ ಪರ್ವತಗಳನ್ನು ಸೋಂಕಿ ಶೈತ್ಯ ಸೌರಭ್ಯ ಮಾಂದ್ಯಯುಕ್ತವಾದ ತಂಗಾಳಿಯು ಶರೀರಕ್ಕೆ ಸುಖವಾಗಿ ಬೀಸತೊಡಗಿತು. ದೇವತೆಗಳು ಪರಿಮಳವುಳ್ಳ ಪುಷ್ಪವೃಷ್ಟಿಯನ್ನು ಕರೆಯತೊಡಗಿದರು. ದೇವದುಂದುಭಿಯು ಧ್ವನಿಗೈಯತೊಡಗಿತು. ಅಪ್ಸರ ಸ್ತ್ರೀಯರು ನೃತ್ಯ ಮಾಡಲಾರಂಭಿಸಿದರು. ದೇವಗಂಧರ್ವರು ವೀಣೆಗಳನ್ನು ನುಡಿಸುತ್ತಾ ಗಾನ ಮಾಡಲಾರಂಭಿಸಿದರು. ಆ ವಾದ್ಯ ಗಾನ ವೀಣಾ ಧ್ವನಿಯು
ಭೂಲೋಕ ಸ್ವರ್ಗಲೋಕಗಳನ್ನು ವ್ಯಾಪಿಸಿ ಸಮಸ್ತ ಪ್ರಾಣಿಗಳ ಕಿವಿಗಳಿಗೂ ಆನಂದವೆರೆಯತೊಡಗಿತು. ವಿಶ್ವಕರ್ಮನು ಅತ್ಯಂತ ವೈಭವಯುಕ್ತವಾದ ಬಿಡಾರಗಳನ್ನು ನಿರ್ಮಿಸಿ ಸಕಲ ಪರಿಕರಗಳಿಂದಲೂ ಸಜ್ಜುಗೊಳಿಸಿದನು. ಭರತನು ಆ ದಿವ್ಯ ಭವನಗಳನ್ನು ಕಂಡು ಆಶ್ಚರ್ಯಪಟ್ಟು ಅತಿ ಹರ್ಷದಿಂದ ಭರದ್ವಾಜ ಮುನೀಶ್ವರನ ಅಪ್ಪಣೆಯಂತೆ ತನ್ನ ಬಿಡಾರದ ಮನೆಯನ್ನು ಪ್ರವೇಶಿಸಿದನು. ಆಮೇಲೆ ಪುರೋಹಿತರು, ಮಂತ್ರಿಗಳು, ಮಿತ್ರವರ್ಗಗಳು ಮೊದಲಾದವರು ಭರತನೊಡನೆ ಬಿಡಾರದ ಮನೆಗಳನ್ನು ಪ್ರವೇಶಿಸಿ ಅಲ್ಲಿದ್ದ ಚಿತ್ರಗಳನ್ನು ನೋಡಿ ಅತ್ಯಂತ ಸಂತೋಷಯುಕ್ತರಾದರು. ಭರತನು ತನ್ನ ಬಿಡಾರದ ಮನೆಯಲ್ಲಿ ನಿರ್ಮಿಸಿದ್ದ ರಾಜಯೋಗ್ಯವಾದ ಸಿಂಹಾಸನ, ಬೀಸಣಿಗೆ, ಸುಪ್ಪತ್ತಿಗೆ ಮೊದಲಾದವನ್ನು ಕಂಡನು. ಅವನು ಮಂತ್ರಿಗಳನ್ನು ಕೂಡಿಕೊಂಡು ಶ್ರೀರಾಮನ ಧ್ಯಾನ ಮಾಡುತ್ತಾ ಆ ಸಿಂಹಾಸನ ಮೊದಲಾದ ರಾಜಚಿಹ್ನೆಗಳಿಗೆ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿ ಅವಕ್ಕೆ ಪೂಜೆ ಮಾಡಿದನು. ಕೈಯಲ್ಲಿ ಬೀಸಣಿಗೆಯನ್ನು ತೆಗೆದುಕೊಂಡು ಆ ಸಿಂಹಪೀಠದಲ್ಲಿ ಶ್ರೀರಾಮನು ಇರುವುದಾಗಿ ಭಾವಿಸಿ ಬೀಸಣಿಗೆಯನ್ನು ಬೀಸುತ್ತಾ ಮಂತ್ರಿಗಳ ಸ್ಥಾನದಲ್ಲಿ ಕುಳಿತುಕೊಂಡನು. ಅಂದರೆ ಶ್ರೀರಾಮಚಂದ್ರನೇ ಸಿಂಹಾಸನಕ್ಕೆ ಕೂರಲು ಯೋಗ್ಯನೇ ಹೊರತು ತಾನು ಎಂದಿಗೂ ಶ್ರೀರಾಮನ ಭೃತ್ಯನು, ಸೇವಕನು ಎಂಬ ಭಾವದಲ್ಲಿ. ಆಮೇಲೆ ಮಂತ್ರಿಗಳು ತಮ್ಮ ತಮ್ಮ ಸ್ಥಳಗಳಲ್ಲಿ ಕುಳಿತುಕೊಂಡರು. ಸೇನಾಪತಿ ಮೊದಲಾದ ಅಧಿಕಾರಿಗಳು ಅವರವರ ಸ್ಥಳಗಳಲ್ಲಿ ಕುಳಿತರು. ಆಗ ಕ್ಷಣ ಮಾತ್ರದಲ್ಲಿ ಪಾಯಸದ ನದಿಗಳು ಸಿದ್ಧವಾದವು. ನಾರದ ತುಂಬುರರು ಸೂರ್ಯ ಪ್ರಭೆಯಂತೆ ತೇಜಸ್ವಿಗಳಾಗಿ ಗಾನ ಮಾಡುತ್ತಿದ್ದರು. ಆಲಂಬುಸೆ, ಮಿಶ್ರಕೇಶಿ, ಪುಂಡರೀಕೆ, ವಾಮನೆ ಮೊದಲಾದ ದೇವಸ್ತ್ರೀಯರು ಭರತನ ಸಮ್ಮುಖದಲ್ಲಿ ನರ್ತನ ಮಾಡತೊಡಗಿದರು. ಕುಬೇರನ ಚೈತ್ರ ರಥವೆಂಬ ಉದ್ಯಾನವನದಲ್ಲಿದ್ದ ಪುಷ್ಪ ಮಾಲಿಕೆಗಳು ಭರದ್ವಾಜ ಮುನಿಯ ಪ್ರಭಾವದಿಂದ ಭರತನ ಬಿಡಾರದ ಮನೆಯಲ್ಲಿ ಕಂಗೊಳಿಸಿದವು. ಆಶ್ರಮದಲ್ಲಿದ್ದ ಲತಾ ವೃಕ್ಷಗಳು ಪರಿಚಾರಕರ ರೂಪವನ್ನು ಧರಿಸಿ ಅವರೆಲ್ಲರ ಸೇವೆ ಮಾಡಿದವು. ಇದೆಲ್ಲವೂ ಭರದ್ವಾಜ ಮುನಿಯ ತಪಃಪ್ರಭಾವದಿಂದ ನಡೆಯಿತು. ಈ ರೀತಿಯಲ್ಲಿ ಭರದ್ವಾಜ ಮುನಿಯು ಔತಣವನ್ನು ಮಾಡಲು ಭರತನ ಪಾಳೆಯದಲ್ಲಿದ್ದ ಭಟರು ತಮ್ಮ ತಮ್ಮ ಜಾತ್ಯಾಚಾರಕ್ಕೆ ತಕ್ಕ ಹಾಗೆ ಬಿಡಾರದಲ್ಲಿ ಇಳಿದುಕೊಂಡು ಮನಸ್ಸಿಗೆ ಬಂದಂತೆ ಭೋಜನ ಮಾಡಲಾರಂಭಿಸಿದರು. ಕೆಲವರು ಹಸಿವಿನಿಂದ ಬರಿಯ ಕಜ್ಜಾಯಗಳನ್ನು ಭಕ್ಷಣ ಮಾಡಿದರು. ಕೆಲವರು ಘೃತಮಿಶ್ರವಾದ ಪಾಯಸವನ್ನುಂಡರು. ಕೆಲವರು ಸುರೆಯನ್ನು ಪಾನ ಮಾಡಿದರು. ಕೆಲವರು ನದಿಗಳಲ್ಲಿ ಸ್ನಾನ ಮಾಡತೊಡಗಿದರು. ಒಬ್ಬೊಬ್ಬ ಪುರುಷನಿಗೆ 8 ಮಂದಿ ಸುಂದರಿಯರಾದ ಸ್ತ್ರೀಯರು ಅಂಗಮರ್ದನ ಮಾಡಿ ಸ್ನಾನ ಮಾಡಿಸಿ ಶ್ರೀಗಂಧಾನುಲೇಪನ ಮಾಡತೊಡಗಿದ್ದರು. ಆನೆಯ ಮಾವುತರು, ಕುದುರೆಯ ರಾವುತರು ತಮ್ಮ ತಮ್ಮ ವಾಹನಗಳಿಗೆ ಬೇಕಾದ ಮೇವುಗಳನ್ನು ಕೊಡುತ್ತಿದ್ದರು. ಕೆಲವರು ಗರುತ್ಮಂತನಂತೆ ತನುಕಾಂತಿಯುಳ್ಳ ಒಂಟೆಗಳಿಗೂ ಹೇಸರಗತ್ತೆಗಳಿಗೂ ಕಬ್ಬಿನ ತುಂಡು, ಜೇನುತುಪ್ಪಗಳಿಂದ ಕಲಸಿದ ಅರಳುಗಳನ್ನು ಕೊಡುತ್ತಿದ್ದರು. ಈ ಪ್ರಕಾರ ಭರತನ ಭಟರು ತಮ್ಮ ತಮ್ಮ ಮನಸ್ಸಿಗೆ ಬಂದಂತೆ ಯಥೇಷ್ಟ ಆಹಾರಗಳನ್ನು ತೆಗೆದುಕೊಂಡು ಉಬ್ಬಿ ಕೊಬ್ಬಿ ಆನೆ ಕುದುರೆಗಳನ್ನು ಕಟ್ಟದೆ ಮನಸ್ಸು ಬಂದಂತೆ ಗಂಧಗಳನ್ನು ಲೇಪನ ಮಾಡಿಕೊಂಡು ಪುಷ್ಪ ಮಾಲಿಕೆಗಳನ್ನು ಧರಿಸಿಕೊಂಡು ಓಲಾಡುತ್ತಾ ಭರತನೊಡನೆ ಹೀಗೆ ಆನಂದದಲ್ಲಿ ಇರುವುದೇ ಸ್ವರ್ಗಭೋಗವೆಂದು ಗಾನ ಮಾಡುತ್ತಾ ಕೈ ಚಪ್ಪಾಳೆ ಹಾಕಿಕೊಂಡು ಕುಣಿಯುತ್ತಾ ಅಮೃತಕ್ಕೆ ಸಮಾನವಾದ ಅನ್ನವನ್ನು ಭುಂಜಿಸಿ ಕಜ್ಜಾಯಗಳನ್ನು ಭಕ್ಷಿಸಿಕೊಂಡು ಒಳ್ಳೆಯ ವಸ್ತ್ರಗಳನ್ನು ಧರಿಸಿಕೊಂಡು ಕ್ರೀಡಿಸುತ್ತಿದ್ದರು. ಆ ಭಟರ ಸ್ತ್ರೀಯರು, ಊಳಿಗದವರು ಭೋಜನ ಮಾಡಿ ಸುಪ್ರೀತರಾದರು. ಆನೆ, ಕುದುರೆ, ಒಂಟೆ, ಹೇಸರಕತ್ತೆ, ಹಸು ಮೊದಲಾದ ಪ್ರಾಣಿಗಳು, ಪಕ್ಷಿಗಳು ಮೇವು ತಿಂದು ತಿರುಗಾಡುತ್ತಿದ್ದವು. ಆ ಪಾಳೆಯದೊಳಗಾಗಿ ಒಬ್ಬರಾದರೂ ಪಾನ ಮಾಡದವರೇ ಇಲ್ಲ. ಎಲ್ಲರೂ ಬಿಳಿಯ ವಸ್ತ್ರಗಳನ್ನು ಧರಿಸಿಕೊಂಡಿದ್ದರೇ ಹೊರತು ಮಲಿನ ವಸ್ತ್ರಗಳನ್ನು ಧರಿಸಿಕೊಂಡಿದ್ದವರೇ ಇರಲಿಲ್ಲ. ಎಲ್ಲಿ ನೋಡಿದರೂ ಪುಷ್ಪ ಮಾಲಿಕೆಗಳು, ಬಿಳಿಯ ಅನ್ನದ ರಾಶಿಗಳು ಪರಿಮಳಿಸುತ್ತಿದ್ದವು. ಪಾಳೆಯದ ಸಮೀಪದಲ್ಲಿದ್ದ ವನಗಳಲ್ಲಿ ಪಾಯಸದ ಮಡುಗಳು, ತುಪ್ಪದ ಬಾವಿಗಳು, ಇಷ್ಟಾರ್ಥವನ್ನು ಕೊಡುವ ಕಾಮಧೇನುಗಳು, ಜೇನುತುಪ್ಪವನ್ನು ಸುರಿಸುತ್ತಿದ್ದ ಮರಗಳು ಮೆರೆಯುತ್ತಿದ್ದವು. ಭರತನ ಬಿಡಾರದ ಮನೆಯಲ್ಲಿ ಸಾವಿರಾರು ಚಿನ್ನದ ಕೈಬಟ್ಟಲುಗಳು, ಒಂದು ನ್ಯರ್ಬುದ ಚಿನ್ನದ ಹರಿವಾಣಗಳು, ಚಿನ್ನದ ಕಳಸಿಗೆ ಹರಿವಿ ಬಿಂದಿಗೆಗಳು
ಹಾಲು ಮೊಸರು ತುಪ್ಪ ತುಂಬಿದ ಚಿನ್ನದ ಗುಡಾಣಗಳು, ಶ್ರೀಗಂಧದ ಚೆಕ್ಕೆಯ ರಾಶಿಗಳು, ಬೆಳಗುತ್ತಿದ್ದ ಕನ್ನಡಿಗಳ ರಾಶಿಗಳು, ದುಕೂಲ ವಸ್ತ್ರ ರಾಶಿಗಳು, ಮರದ ಹಾವಿಗೆ ಎಕ್ಕಡಗಳು ರಾಶಿಗಳು, ಬಿಲ್ಲು ಬಾಣಗಳ ರಾಶಿಗಳು, ತಲೆದಿಂಬು ಮಣಿಚಾಪೆಗಳ ರಾಶಿಗಳು ಪ್ರಕಾಶಿಸುತ್ತಿದ್ದವು. ಎಲ್ಲಿ ನೋಡಿದರೂ ಆನೆ, ಕುದುರೆ, ಒಂಟೆಗಳು, ನೀರು ಕುಡಿಯುವ ಕಲ್ಲು ದೋಣಿಗಳು, ಚಂಗಣಿಗಳು, ಪುಷ್ಪದ ಮರಗಳು, ವೈಡೂರ್ಯ ರತ್ನಗಳಿಂದ ಸೋಪಾನ ಕಟ್ಟಿದ್ದ ನಿರ್ಮಲೋದಕವುಳ್ಳ ಕೊಳಗಳು, ಆಡು, ಕುರಿ ಮೊದಲಾದ ಪ್ರಾಣಿಗಳು, ನೀರು ಕುಡಿಯುವ ದೋಣಿಗಳು ಉಂಟಾಗಿದ್ದವು. ಭರದ್ವಾಜ ಮುನೀಶ್ವರನು ಭರತನಿಗೆ ಮಾಡಿದ ಔತಣ ಸನ್ನಾಹದ ಅದ್ಭುತವನ್ನು ಕಂಡು ಜನರು ಆಶ್ಚರ್ಯಪಟ್ಟು, ಇದೇನು ಸ್ವಪ್ನವನ್ನು ಕಂಡೆವು, ಇಂತಹ ಅದ್ಭುತವಾದ ಔತಣವಾದರೂ ಉಂಟೆ ಎಂದು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಿದ್ದರು. ಹೀಗೆ ಪರಿಪೂರ್ಣ ಕಲ್ಪಸ್ಥಾನವಾದ ಆ ಭರದ್ವಾಜ ಮುನಿಯ ಆಶ್ರಮದಲ್ಲಿ ಭರತನ ಪಾಳೆಯವು ದೇವತೆಗಳಿಂದ ಇಟ್ಟಣಿಸಿದ ನಂದನವನದ ಸಮೀಪದಲ್ಲಿ ನಳಕೂಬರ ಜಯಂತಾದಿ ಪರಿವಾರದಂತೆ ಒಪ್ಪುತ್ತಿತ್ತು. ಈ ಪ್ರಕಾರ ಭರತನು ಭರದ್ವಾಜ ಮುನಿಯ ಆಶ್ರಮದಲ್ಲಿ ಔತಣವನ್ನು ಪಡೆದು ಆ ರಾತ್ರಿ ಅಲ್ಲಿಯೇ ಇದ್ದನು. ಆಮೇಲೆ ಗಂಧರ್ವರು ತಮ್ಮ ಲೋಕಗಳಿಗೆ ಹೋದರು. ದೇವಸ್ತ್ರೀಯರು ಭರದ್ವಾಜ ಮುನಿಯಿಂದ ಬೀಳ್ಕೊಂಡು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು. ಭರತನ ಸೇನೆಯ ಭಟರು ತಮಗೆ ತಕ್ಕ ಯಥೇಷ್ಟವಾದ ಆಹಾರಗಳನ್ನು, ಉತ್ತಮವಾದ ವಸ್ತ್ರಗಳನ್ನು, ದಿವ್ಯ ಗಂಧಾನುಲೇಪನಗಳನ್ನು ಸ್ವೀಕರಿಸಿ ದೇವತಾಯೋಗ್ಯವಾದ ಪುಷ್ಪಮಾಲಿಕೆಗಳನ್ನು ಧರಿಸಿಕೊಂಡು ಅತಿ ಹರ್ಷವುಳ್ಳವರಾದರು. ಇಷ್ಟೆಲ್ಲ ಭೋಗಭಾಗ್ಯಗಳಿಂದ ಬಾಕಿ ಎಲ್ಲರೂ ಕೂಡ ಮೈಮರೆತಿದ್ದರು. ಭರತನು ಮಾತ್ರ ರಾಮಧ್ಯಾನದಲ್ಲಿ ನಿರತನಾಗಿದ್ದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.